ಡಿಸೆಂಬರ್ 10ರಂದು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿಯಲ್ಲಿ ಜರುಗಿದಂತಹ ಲಾಠಿ ಚಾರ್ಜ್ ಅತ್ಯಂತ ನೋವಿನ ವಿಚಾರ. ಆದರೆ ಕಾನೂನು ಸುವ್ಯವಸ್ಥೆ, ಪೊಲೀಸರ ಹಾಗೂ ಸರಕಾರದ ಆದ್ಯತೆ. ಸುಮಾರು 5,000 ಟ್ರ್ಯಾಕ್ಟರ್ಗಳನ್ನು ತಂದು ರೈತರ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇನೆ ಎಂದು ಮೃತ್ಯುಂಜಯ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾರೆ. ಸಾವಿರಾರು ಜನ ಪ್ರತಿಭಟನೆಯಲ್ಲಿ ನಿರತರಾಗಿದ್ದರು. ಕಾನೂನು ಬಾಹಿರವಾಗಿ ವರ್ತಿಸುವುದಿಲ್ಲ ಎಂದು ಅನುಮತಿಯನ್ನು ಪಡೆದು ಚಪ್ಪಲಿ ಎಸೆತ, ಕಲ್ಲು ತೂರಾಟ ಮಾಡಿದರೆ ಪೊಲೀಸರು ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಲಾಠಿ ರುಚಿ ತೋರಿಸಬೇಕಾಯಿತು. ಆದರೆ ಯಡಿಯೂರಪ್ಪ ಸರ್ಕಾರ ರೈತರು ರಸಗೊಬ್ಬರ ಪೂರೈಕೆ ಮಾಡಿ ಎಂದು ಮಾಡುತ್ತಿದ್ದಂತಹ ಧರಣಿ ಪ್ರತಿಭಟನೆಯಲ್ಲಿ ಹಾವೇರಿಯಲ್ಲಿ ಗುಂಡು ಹಾರಿಸಿ ಕೊಂದಂಥ ಇತಿಹಾಸ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದನ್ನು ಯತ್ನಾಳ್ ಸಾಹೇಬರು, ಮೃತ್ಯುಂಜಯ ಸ್ವಾಮೀಜಿ ರೈತರು ಎಂದು ಧ್ವನಿಯನ್ನು ಎತ್ತುತ್ತಿರ್ತಿದ್ದೀರಿ. ಈಗ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದು ಬಿಡಿ, ರೈತರು ಜಂತರ್ ಮಂತರ್ನಲ್ಲಿ ಸುಮಾರು 18 ತಿಂಗಳುಗಳ ಕಾಲ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಎಂದು ನಿರಂತರವಾಗಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಕನಿಷ್ಠ 750 ರೈತರು ಪ್ರಾಣಾರ್ಪಣೆ ಮಾಡಿಕೊಂಡರು. ಆದರೆ ಯಾವ ಸ್ವಾಮೀಜಿಗಳಿಗೂ, ಯಾವ BJP ಸರ್ಕಾರಕ್ಕೂ, ಯಾವ ಯತ್ನಾಳ್ಗೂ ಇದರ ಬಗ್ಗೆ ನೋವು ಅನ್ನಿಸಲಿಲ್ಲ. ಈಗ ರೈತರ ಮೇಲೆ ಲಾಠಿ ಪ್ರಹಾರ ಎಂದು ಅಪಪ್ರಚಾರವನ್ನು ಮಾಡುತ್ತಿದ್ದು ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಜನರನ್ನು ಪ್ರೇರೇಪಿಸುವುದು, ದಂಗೆ ಎಬ್ಬಿಸುವಂಥ ಕೃತ್ಯಕ್ಕೆ ಕೈ ಹಾಕುತ್ತಿರುವುದು ಖಂಡನೀಯ. ಮೃತ್ಯುಂಜಯ ಸ್ವಾಮೀಜಿಗೆ ಇದು ಶೋಭೆಯನ್ನು ತರುವುದಿಲ್ಲ. ಜೈ ಹಿಂದ್.